ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಸಫಿಷಿಯೆಂಟ್ ಆಗಿ ನೀರು ಕುಡಿಬೇಕು ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಎಷ್ಟೋ ಸಲ ಏನಾಗುತ್ತೆ, ನಮಗಿದು ಮರ್ತೋಗುತ್ತೆ ಅಥವಾ ನಮ್ಮ ನೀರು ಕುಡಿಯುವಂಥ ಪ್ಯಾಟರ್ನ್ ಏನಿದೆ ಅದು ಚೆನ್ನಾಗಿರಬೇಕು ಅಂತಿಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು ಕೂಡಲೇ 1-2 ಲೀಟರ್ ನೀರು ಒಂದೇ ಸಲ ಕುಡಿದು ಬಿಡ್ತಾರೆ. ಅದಾದಮೇಲೆ ನೀರು ಕುಡಿಯೋದೇ ಇಲ್ಲ. ಸೊ ಆ ನೀರು ಕುಡಿದಾಗ ನಮಗೆ ಗೊತ್ತು ಏನಾಗುತ್ತೆ, ನಮ್ಮ ಮೂತ್ರ ವಿಸರ್ಜನೆ ಎಲ್ಲ ಜಾಸ್ತಿ ಆಗುತ್ತೆ, ಜಾಸ್ತಿ ಮೂತ್ರ ಪಾಸ್ ಆಗುತ್ತೆ. ಬಟ್ ಅದಾದಮೇಲೆ ನೀರು ಕುಡಿಯದೇ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಗೆ ಸಫಿಷಿಯೆಂಟ್ ಆಗಿರೋಷ್ಟು ಹೈಡ್ರೇಷನ್ ಸಿಗಬೇಕು ಅಂತ ಇಲ್ಲ. ಇನ್ನು ಎಷ್ಟೋ ಜನ ನಮ್ಮ ಕೆಲಸಗಳಲ್ಲಿ ಅಂದರೆ ನಾವು ಬ್ಯುಸಿಯಾಗಿರ್ತೀವಿ, ಇಡೀ ದಿವಸ ನಮ್ಮ ಆಕ್ಟಿವಿಟೀಸಲ್ಲಿ ಬ್ಯುಸಿಯಾಗಿರ್ತೀವಿ. ಸೊ ನೀರು ಕುಡಿಯೋದು ಮರ್ತೋಗ್ಬಿಡುತ್ತೆ ನಮಗೆ. ಸೊ ಆ ಥರ ಮಾಡಿದರೆ ಏನಾಗುತ್ತೆ, ನಮಗೆ ಲೇಟೆಸ್ಟ್ ಸ್ಟೇಜಸಲ್ಲಿ ಎಷ್ಟೋ ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿದೆ. ಸೊ ನಾವು ಆ್ಯಕ್ಚುಲಿ ಬಾಯಾರಿಕೆ ಆದಾಗ ನಾವು ನೀರು ಕುಡಿತೀವಿ. ಬಟ್ ಅಟ್ ದ ಸೇಮ್ ಟೈಮ್ ನಾವು ನೀರು ಕುಡಿದಾಗ ನಮ್ಮ ಬಾಡಿಯಲ್ಲಿ, ನಮ್ಮ ಸೆಲ್ಯುಲಾರ್ ಲೆವೆಲಲ್ಲಿ, ನಮ್ಮ ಜೀವಕೋಶಗಳಲ್ಲಿ ಮತ್ತು ನಮ್ಮ ಬಾಡಿಯೊಳಗೆ ಇರುವಂಥ ಪ್ರತಿಯೊಂದು ಅಂಗಗಳಲ್ಲಿ, ಅದು ನಮ್ಮ ವಿಸರ್ಜನಾ ಅಂಗಗಳಿರ್ಬೋದು, ನಮ್ಮ ಹಾರ್ಟ್ ಇರ್ಬೋದು, ನಮ್ಮ ಬ್ರೈನ್ ಇರ್ಬೋದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಇದರಲ್ಲೆಲ್ಲ ಏನು ಚೇಂಜಸ್ ಆಗುತ್ತೆ ಅಂತ ನಮಗೆ ಗೊತ್ತಿದ್ದರೆ ನಾವು ನೀರು ಕುಡಿಯೋ ಅಭ್ಯಾಸನ ಯಾವತ್ತೂ ಕೂಡ ಮರೆಯೋದಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ನೀರು ಎಷ್ಟು ಕುಡಿಬೇಕು, ಯಾವಾಗ ನಾವು ನೀರು ಕುಡಿಲೇಬೇಕು, ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಸೆಲ್ಯುಲಾರ್ ಲೆವೆಲ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ನೀರು ಕುಡಿಯುವಂಥ ಹ್ಯಾಬಿಟ್ ಏನಿದೆ ಅದನ್ನು ನಾವೇ ಡೆವಲಪ್ ಮಾಡಬೇಕು. ಯಾಕಂದರೆ ಕೆಲವರಿಗೆ ಆ ಒಂದು ಹ್ಯಾಬಿಟ್ ಇರೋದೇ ಇಲ್ಲ. ನಾವು ಕೆಲಸಕ್ಕೆ ಕೂತ್ರೆ ನೀರು ಕುಡಿಯೋದೇ ಇಲ್ಲ. ಆ್ಯಂಡ್ ರೆಗ್ಯುಲರ್ಲಿ ಬೆಳಗ್ಗೆ ತಿಂಡಿ ಮಾಡುವಾಗ ಜಸ್ಟ್ ನೀರು ಕುಡಿಯೋರಿದ್ದಾರೆ, ಮಧ್ಯಾಹ್ನ ಊಟಕ್ಕೆ ನೀರು ಕುಡಿಯೋರಿದ್ದಾರೆ, ರಾತ್ರಿ ಊಟ ಮಾಡುವಾಗ ಕೂಡ ನೀರು ಕುಡಿತಾರೆ. ಬಿಟ್ಟರೆ ಬಾಕಿ ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ನೀರು ಕುಡಿಯುವಂಥ ಹ್ಯಾಬಿಟ್ ಏನಿದೆ ತುಂಬ ಜನರಲ್ಲಿ ಕಾಣೋದಿಲ್ಲ. ಬಟ್ ಇನ್ನು ಕೆಲವರೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಅವ್ರು ಏನು ಮಾಡ್ತಾರೆ, ಈವನ್ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇರಲಿ ಅವರು ರೆಗ್ಯುಲರ್ಲಿ ನೀರು ಕುಡಿತಾ ಇರ್ತಾರೆ. ಆ್ಯಂಡ್ ಅವರು ತುಂಬ ಆ್ಯಕ್ಟಿವ್ ಆಗಿ ಕೂಡ ಇರ್ತಾರೆ. ಅದರದ್ದು ಮುಖ್ಯ ಕಾರಣ ಅಂದರೆ ನಮ್ಮ ಜೀವಕೋಶಗಳಲ್ಲಿ ನಾವು ನೀರು ಕುಡಿದಾಗ ಏನೇನು ಚೇಂಜಸ್ ಆಗುತ್ತೆ ಅಂತ ನಮಗೆ ಗೊತ್ತಿರಲೇಬೇಕು. ಯಾಕೆಂದರೆ ಆ ಚೇಂಜಸ್ ಅದು ಸರಿಯಾಗಿ ಫಂಕ್ಷನ್ ಆದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ನಾವು ನೀರು ಕುಡಿಲ್ಲ ಅಂತ ಹೇಳಿದ ಕೂಡಲೇ ನಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಆಗಬೇಕು ಅಂತಿಲ್ಲ. ನಮಗೆ ಬಾಯಾರಿಕೆ ಆದಾಗ ನಾವು ಸ್ವಲ್ಪ ನೀರು ಕುಡಿತೀವಿ, ಅದು ನಮಗೆ ಸಫಿಷಿಯೆಂಟ್ ಅಂತ ಅನಿಸುತ್ತೆ, ನಾವು ಮತ್ತೆ ನೀರು ಕುಡಿಯೋದು ಬಿಟ್ಟು ಬಿಡ್ತೀವಿ. ಬಟ್ ಏನಾಗುತ್ತೆ, ನಾವು ರೆಗ್ಯುಲರ್ಲಿ ನೀರು ಕುಡಿದ್ರೆ ಮಾತ್ರ ನಮ್ಮ ಸೆಲ್ಯುಲಾರ್ ಲೆವೆಲ್ಸಲ್ಲಿ ಎಷ್ಟೋ ಚೇಂಜಸ್ಗಳಾಗುತ್ತೆ. ನಮ್ಮ ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ಸಫಿಷಿಯೆಂಟ್ ಆಗಿರುವಷ್ಟು ನೀರು ಬೇಕಾಗುತ್ತೆ. ನಾವೇ ಅಬ್ಸರ್ವ್ ಮಾಡಿ ನೋಡ್ತೀವಿ, ಎಷ್ಟೋ ಸಲ ನಾವು ನೀರು ಕುಡಿಯೋದು ಕಡಿಮೆ ಆದ ಕೂಡಲೇ ಏನಾಗುತ್ತೆ, ನಮ್ಮ ಮೂತ್ರ ಏನಿದೆ ಡಾರ್ಕಿಶ್ ಕಲರ್ ಹೋಗುತ್ತೆ, ಯೆಲ್ಲೋಯಿಶ್ ಆಗಿ ಹೋಗುತ್ತೆ. ಅದರ ಅರ್ಥ ಏನು, ನಮ್ಮ ಬಾಡಿಗೆ ಸಫಿಷಿಯೆಂಟ್ ಆಗಿರುವಷ್ಟು ನೀರು ಸಿಕ್ಕಿಲ್ಲ ಅಂತ ಅರ್ಥ. ಬಟ್ ನಮಗೆ ಬಾಯಾರಿಕೆ ಆಗಬೇಕು ಅಂತಿಲ್ಲ. ಈಗ ನಾವು ನೀರು ಕುಡಿದ್ರೆ, ಚೆನ್ನಾಗಿ ನೀರು ಕುಡಿದ್ರೆ ಏನಾಗುತ್ತೆ, ನಮ್ಮ ಮೂತ್ರ ಏನಿದೆ ಫ್ರೀ ಆಗಿ ಹೋಗುತ್ತೆ, ಅದು ಲೈಟ್ ಇನ್ ಕಲರ್ ಇರುತ್ತೆ. ಸೊ ಹಾಗಾಗಿ ಅದರ ಅರ್ಥ ಏನು, ನಮ್ಮ ಬಾಡಿಗೆ ಭಾಳ ಬರ್ಡನ್ ಆಗಿಲ್ಲ, ನಮ್ಮ ಬಾಡಿಯಲ್ಲಿ ಇರುವಂಥ ಟಾಕ್ಸಿನ್ಸ್ ಏನಿದೆ ಅದು ಈಸಿಯಾಗಿ ಕಿಡ್ನಿಗೆ ಹೊರಗೆ ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಅರ್ಥ. ಸೊ ಈಗ ನಾವು ನೀರು ರೆಗ್ಯುಲರ್ಲಿ ಕುಡಿದ್ರೆ ನಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಮ್ಮ ಸೆಲ್ಯುಲಾರ್ ಲೆವೆಲಲ್ಲಿ ನಮ್ಮ ಜೀವಕೋಶಗಳು, ನಮ್ಮ ಬೇಸಿಕ್ ಯೂನಿಟ್ ಆಫ್ ಅವರ್ ಬಾಡಿ ಏನು, ಜೀವಕೋಶಗಳು ನಮಗೆ ಗೊತ್ತಿದೆ. ಆ ಪ್ರತಿಯೊಂದು ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ರೆಗ್ಯುಲರ್ಲಿ ನೀರು ಕುಡಿಯೋದ್ರಿಂದ ಈ ಜೀವಕೋಶಗಳದ್ದು ಆಕ್ಟಿವಿಟೀಸ್ ಏನಿದೆ ಅದು ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಈಗ ಜೀವಕೋಶಗಳೇನಿದೆ ಅದರ ಒಳಗೆ ಏನಿರುತ್ತೆ, ಒಂದು ಇಂಟ್ರಾಸೆಲ್ಯುಲರ್ ಫ್ಲೂಯಿಡ್ ಅಂತ ಇರುತ್ತೆ, ಅದರೊಳಗೆ ಎಷ್ಟೋ ಆಕ್ಟಿವಿಟೀಸ್ ಆಗ್ತಾ ಇರ್ತದೆ. ನಾವು ಒಂದು ಆಹಾರ ತಗೊಂಡು ಕೂಡಲೇ ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಇರ್ಬೋದು, ಅಥವಾ ಬಾಕಿ ಇರುವಂಥ ಶುಗರ್ಸ್ ಇರ್ಬೋದು, ಅಥವಾ ಪ್ರೋಟೀನ್ ಇರ್ಬೋದು, ಅಂದರೆ ಅಮಿನೋ ಆಸಿಡ್ಸ್ ಇರ್ಬೋದು, ಫ್ಯಾಟಿ ಆಸಿಡ್ಸ್ ಇರ್ಬೋದು, ಇದೆಲ್ಲ ನಮ್ಮ ಸೆಲ್ ಒಳಗೆ ಟ್ರಾನ್ಸ್ಪೋರ್ಟ್ ಸರಿಯಾಗಿ ಆಗಬೇಕು ಅಂತ ಇದ್ದರೆ ಏನು ಬೇಕು, ನೀರು ಬೇಕೇ ಬೇಕು. ಬಿಕಾಸ್ ನಾವು ಈವನ್ ತಗೊಳ್ಳುವಂಥ ಆಕ್ಸಿಜನ್ ಕೂಡ ನಮ್ಮ ಜೀವಕೋಶಗಳ ಒಳಗೆ ಹೋಗೋದು ಹೇಗೆ, ನಮ್ಮ ಬ್ಲಡ್ಡಿಂದ ಹೋಗುತ್ತೆ. ಸೊ ಬ್ಲಡ್ ಅಂದರೆ ಏನು, ನೀರು ಪ್ಲಸ್ ಅದರಲ್ಲಿ ಏನೇನೋ ಬಾಕಿ ಕಂಟೆಂಟ್ಸ್ ಕೂಡ ಇರುತ್ತೆ. ಬಟ್ ನೀರು ಮೇನ್ ಕಂಟೆಂಟ್. ಸೊ ಅದು ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ನಾವು ತಗೊಂಡಿರುವ ಆಹಾರದಲ್ಲಿರುವಂಥ ಪೌಷ್ಟಿಕಾಂಶಗಳು ಕೂಡ ನಮ್ಮ ಜೀವಕೋಶಗಳ ಒಳಗೆ ಸರಿಯಾಗಿ ಹೋಗೋದಿಲ್ಲ. ಒಂದು. ಎರಡನೇದು, ನಮ್ಮ ಜೀವಕೋಶಗಳ ಒಳಗೆ ಆಗುವಂಥ ಈ ಮೆಟಬಾಲಿಸಮ್ ಏನಿದೆ, ನಮ್ಗೆ ಗೊತ್ತು, ನಾವು ತಗೊಂಡಿರುವಂಥ ಆಹಾರದಲ್ಲಿರುವಂಥ ಗ್ಲೂಕೋಸ್ ಇರ್ಬೋದು, ಬಾಕಿ ಇರುವಂಥ ನ್ಯೂಟ್ರಿಯೆಂಟ್ಸಿಂದ ನಮ್ಮ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ನಮ್ಮ ಜೀವಕೋಶಗಳ ಒಳಗೆ ಇರುವಂಥ ಮೈಟೋಕಾಂಡ್ರಿಯಾದಲ್ಲಿ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಸೊ ಇದು ಆದಾಗ ಏನಾಗುತ್ತೆ, ಅಲ್ಲಿರುವಂಥ ಎಷ್ಟೋ ವೇಸ್ಟ್ಗಳು ಕೂಡ ಪ್ರೊಡ್ಯೂಸ್ ಆಗಿರುತ್ತೆ. ನಮ್ಮ ಜೀವಕೋಶಗಳ ಒಳಗೆ ಎಷ್ಟೋ ವೇಸ್ಟ್ ಪ್ರೊಡ್ಯೂಸ್ ಆಗಿರುತ್ತೆ. ಈ ವೇಸ್ಟ್ಗಳು ಹೊರಗೆ ಹಾಕಬೇಕು ಅಂದ್ರೂ ಕೂಡ ನಮಗೇನು ಬೇಕು, ನೀರಿನಂಶ ಇರಲೇಬೇಕು. ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರುವಷ್ಟು ನೀರಿನಂಶ ಇರಲೇಬೇಕು. ನಮಗೆ ಗೊತ್ತು, ನಮ್ಮ ಬಾಡಿಯಲ್ಲಿ ಮೇಜರ್ ಕಂಟೆಂಟ್ ವಾಟರೇ ಇದೆ. ಅದು ನಮ್ಮ ಪ್ಲಾಸ್ಮಾ ಅಂದರೆ ಬ್ಲಡ್ ಇರ್ಬೋದು, ಅಥವಾ ನಮ್ಮ ಲಿಂಫ್ ಇರ್ಬೋದು, ಅಥವಾ ನಮ್ಮ ಎನ್ಸೈಮ್ಸ್ ಇರ್ಬೋದು, ನಮ್ಮ ಹಾರ್ಮೋನ್ಸ್ ಇರ್ಬೋದು, ಇದರಲ್ಲೆಲ್ಲ ಮೇನ್ ಕಂಟೆಂಟ್ ಯಾವುದು, ಈ ನೀರಿನಂಶನೇ. ಸೊ ಹಾಗಾಗಿ ನಾವು ಸಫಿಷಿಯೆಂಟ್ ಆಗಿ ನೀರು ಕುಡಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಈ ಫಂಕ್ಷನ್ಸ್ ಎಲ್ಲ ಸರಿಯಾಗಿ ಆಗಲ್ಲ, ನಮ್ಮ ಜೀವಕೋಶಗಳಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕಾಗಲ್ಲ. ಎಷ್ಟೋ ನಮ್ಮ ಬಾಡಿಯಲ್ಲಿರುವಂಥ
ಈ ಜೀವಕೋಶಗಳಿಗೆ ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತೆ ಅಲ್ವಾ. ಅಂದರೆ ಕೆಲವುದಕ್ಕೆ ಬ್ಲಡ್ ಸೆಲ್ ಪ್ರೊಡಕ್ಷನ್ ಇರುತ್ತೆ, ಕೆಲವರಿಗೆ ಹಾರ್ಮೋನ್ ಪ್ರೊಡಕ್ಷನ್ ಇರುತ್ತೆ, ಕೆಲವರಿಗೆ ಎನ್ಸೈಮ್ ಪ್ರೊಡಕ್ಷನ್ ಇರುತ್ತೆ, ಕೆಲವರಿಗೆ ಎಕ್ಸ್ಕ್ರೀಷನ್ ವರ್ಕ್ ಇರುತ್ತೆ. ಸೊ ಈ ಥರ ಎಷ್ಟೋ ಕೆಲಸಗಳಿರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಬೇಕು, ಎನ್ಸೈಮ್ ಪ್ರೊಡ್ಯೂಸ್ ಆಗಬೇಕು, ಇದೆಲ್ಲ ಆಗಬೇಕು ಅಂದರೆ ಸಫಿಷಿಯೆಂಟ್ ಆಗಿ ನೀರು ಬೇಕೇ ಬೇಕಾಗುತ್ತೆ. ಸೊ ನಾವು ನೀರು ಕುಡಿಯೋದು ಕಡಿಮೆ ಆದರೆ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಈ ಪ್ಲಾಸ್ಮಾ ಏನಿದೆ ಅದು ಜಾಸ್ತಿ ಕಾನ್ಸಂಟ್ರೇಟೆಡ್ ಆಗುವಂಥ ಸಾಧ್ಯತೆ ಇದೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಆಸ್ಮೋಲಾರಿಟಿ ಅಂತ ಹೇಳ್ತೀವಿ, ಅಂದರೆ ನಮ್ಮ ಬಾಡಿ ಒಳಗೆ ಇರುವಂಥ ಈ ನೀರಿನ ಅಂಶ ಏನಿದೆ ಅದರಲ್ಲಿ ಎಷ್ಟೋ ಸೊಲ್ಯೂಟ್ಸ್ ಮಿಕ್ಸ್ ಆಗಿರುತ್ತೆ. ಅದು ಬ್ಲಡ್ಡು ಯಾವುದೇ ಬಾಡಿ ಫ್ಲೂಯಿಡ್ ಇರಲಿ ಅದರಲ್ಲಿ ಅಯೋನ್ಸ್ ಇರುತ್ತೆ, ಅದರಲ್ಲಿ ಸಾಲ್ಟ್ಸ್ ಇರುತ್ತೆ, ಅದರಲ್ಲಿ ಜೀವಕೋಶಗಳಿರುತ್ತೆ, ಎಲ್ಲೋ ಇರುತ್ತೆ. ಸೊ ಈ ಸೆಲ್ ಒಳಗೆ ಇರುವಂಥ ನೀರೇನಿದೆ ಅದು ನಮ್ಮ ಸೆಲ್ ಹೊರಗಡೆ ಇರುವ ನೀರಿಗಿಂತ ತುಂಬ ಲೈಟರ್ ಇನ್ ಕಾನ್ಸಂಟ್ರೇಷನ್ ಆದರೆ ಏನಾಗುತ್ತೆ, ಅದರೊಳಗಿರುವಂಥ ನೀರು ಹೊರಗಡೆ ಹೋಗುವಂಥ ಸಾಧ್ಯತೆ ಇದೆ. ನಮ್ಮ ಜೀವಕೋಶಗಳು ಶ್ರಿಂಕ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಜೀವಕೋಶಗಳು ಶ್ರಿಂಕ್ ಆದಾಗ ಏನಾಗುತ್ತೆ, ಅದಕ್ಕೆ ಸರಿಯಾಗಿ ಕೆಲಸ ಮಾಡಲಿಕ್ಕಾಗಲ್ಲ, ನಮಗೆ ಬೇರೆ ಬೇರೆ ಕಾಯಿಲೆಗಳು ಡೆವಲಪ್ ಆಗುವಂಥ ಸಾಧ್ಯತೆಗಳು ಇದೆ. ಸೊ ನಮ್ಮ ಜೀವಕೋಶಗಳು ಚೆನ್ನಾಗಿರಬೇಕು, ಅದಕ್ಕೆ ಚೆನ್ನಾಗಿ ಎನರ್ಜಿ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗಬೇಕು, ಅದರದ್ದು ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂದರೆ ನಾವು ಸಫಿಷಿಯೆಂಟ್ ಆಗಿರುವಷ್ಟು ನೀರು ಕುಡಿಲೇಬೇಕಾಗುತ್ತೆ. ಇನ್ನು ನಾವು ಚೆನ್ನಾಗಿ ನೀರು ಕುಡಿದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ಇರುವಂಥ ಈ ಸರ್ಕ್ಯುಲೇಟರಿ ಸಿಸ್ಟಮ್ ಏನಿದೆ ಅದು ಎಲ್ಲದು, ಅಂದರೆ ರಕ್ತದ ಇರ್ಬೋದು ಅಥವಾ ಲಿಂಫ್ ಇರ್ಬೋದು, ಈ ಥರ ಸರ್ಕ್ಯುಲೇಟರಿ ಸಿಸ್ಟಮ್ಸ್ ಏನಿದೆ ಅದು ಚೆನ್ನಾಗಿ ಫಂಕ್ಷನ್ ಆಗಬೇಕು ಅಂದರೂ ಕೂಡ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರುವಷ್ಟು ನೀರು ಬೇಕೇ ಬೇಕಾಗುತ್ತೆ. ನಮಗೆ ಗೊತ್ತು ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ 5 ಲೀಟರ್ ಬ್ಲಡ್ ಇದೆ. ಸೊ ಇದರಲ್ಲಿ ಕೂಡ ಇರುವಂಥ ಮೇನ್ ಕಂಟೆಂಟ್ ಏನು, ನೀರೇ. ಸೊ ನಾವು ತಗೊಂಡಿರುವ ಆಹಾರದಲ್ಲಿ ಇರುವಂಥ ಪೌಷ್ಟಿಕಾಂಶಗಳಿರ್ಬೋದು, ಆಕ್ಸಿಜನ್ ಇರ್ಬೋದು, ಇದೆಲ್ಲ ನಮ್ಮ ಬಾಡಿಯಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ಗೆ ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಸರ್ಕ್ಯುಲೇಟ್ ಆಗಬೇಕು, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂದರೆ ನಮ್ಮ ಬ್ಲಡ್ ಚೆನ್ನಾಗಿರಬೇಕು. ಸೊ ಅದು ಚೆನ್ನಾಗಿರಬೇಕು, ನಮ್ಮ ಪ್ಲಾಸ್ಮಾ ಲೆವೆಲ್ಸ್ ಎಲ್ಲ ಚೆನ್ನಾಗಿರಬೇಕು ಅಂದರೆ ನಾವು ಸಫಿಷಿಯೆಂಟ್ ಆಗಿರುವಷ್ಟು ನೀರು ಕುಡಿಲೇಬೇಕಾಗತ್ತೆ. ಸೊ ನಮ್ಮ ಪ್ಲಾಸ್ಮಾ ಲೆವೆಲ್ಸ್ ಸರಿ ಇಲ್ಲ, ನಮ್ಮ ನಾವು ಸಫಿಷಿಯೆಂಟ್ ಆಗಿ ನೀರು ಕುಡಿತಾ ಇಲ್ಲ ಅಂದರೆ ಏನಾಗುತ್ತೆ, ಅದರ ಇಂಪ್ಯಾಕ್ಟ್ ಯಾವುದರ ಮೇಲೆ ಇರುತ್ತೆ ಅಂದರೆ ನಮ್ಮ ಹೃದಯದ ಮೇಲೆ, ನಮ್ಮ ಹಾರ್ಟ್ ಮೇಲೆ ಒಂದು ರಿವರ್ಸ್ ಪ್ರೆಷರ್ ಇರುತ್ತೆ, ಹಾರ್ಟ್ಗೆ ತುಂಬ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ನಾವು ಚೆನ್ನಾಗಿ ನೀರು ಕುಡಿದ್ರೆ ನಮ್ಮ ಹಾರ್ಟ್ಗೆ ಏನಾಗುತ್ತೆ, ಈಸಿಯಾಗಿ ಎಲ್ಲ ಕಡೆ ನಮ್ಮ ಬ್ಲಡ್ಡನ್ನು ಪಂಪ್ ಮಾಡಲಿಕ್ಕಾಗುತ್ತೆ. ಇನ್ನು ಅದೇ ಥರ ಒಂದು ಆರ್ಥೋಸ್ಟ್ಯಾಟಿಕ್ ಟಾಲರೆನ್ಸ್ ಅಂತ ಇದೆ. ಆರ್ಥೋಸ್ಟ್ಯಾಟಿಕ್ ಟಾಲರೆನ್ಸ್ ಅಂದರೆ ಈಗ ನಾವು ಎಲ್ಲೋ ಮಲ್ಕೊಂಡಿದ್ವಿ, ನಾವು ಸಡನ್ಲಿ ಎದ್ದು ನಿಂತು ಕೂಡಲೇ ಏನಾಗುತ್ತೆ, ಭೂಗುರುತ್ವಾಕರ್ಷಣ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಅದರಿಂದ ನಮ್ಮ ಬಾಡಿಯಲ್ಲಿ ಇರುವಂಥ ಫ್ಲೂಯಿಡ್ ಎಲ್ಲ ಇಲ್ಲಿಗೆ ಹೋಗುತ್ತೆ, ಕೆಳಗಡೆ ಪುಷ್ ಆಗಿರುತ್ತೆ. ಸೊ ಅದು ಆಗೋದಿಲ್ಲ. ಅದಾದರೆ ಏನಾಗುತ್ತೆ, ನಮ್ಮ ಬ್ರೈನಿಗೆ ಫ್ಲೂಯಿಡೇ ಇರಲ್ಲ, ನಮಗೆ ಬೇಗ ನಾವು ಸಿಂಕೋಪ್ ಅಂದರೆ ನಾವು ಎಚ್ಚರ ತಪ್ಪು ಬಿದ್ದು ಹೋಗ್ತೀವಿ. ಸೊ ಅದು ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರುವಷ್ಟು ಫ್ಲೂಯಿಡ್ ಇರಲೇಬೇಕಾಗುತ್ತೆ. ಸೊ ನಾವು ನೀರು ಕುಡಿಯೋ ಅಭ್ಯಾಸ ತುಂಬ ಕಡಿಮೆ ಇದೆ ಅಂತ ಇದ್ದಾಗ ಏನಾಗುತ್ತೆ, ನಮಗೆ ಹೈಪೋಹೈಡ್ರೇಷನ್ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಅಂದರೆ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರುವಷ್ಟು ಎಲ್ಲ ಒಂಥರ ಡ್ರೈ ಸ್ಟೇಟ್ ಅಂತ ಹೇಳ್ಬೋದು. ಅಂದರೆ ಸಫಿಷಿಯೆಂಟ್ ಆಗಿರುವಷ್ಟು ನೀರು ನಮ್ಮ ಬಾಡಿಯಲ್ಲಿ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ಈ ಬಾಡಿಗೆ ಈ ಸಡನ್ ಆಗಿ ಈ ಆರ್ಥೋಸ್ಟ್ಯಾಟಿಕ್ ಟಾಲರೆನ್ಸ್ ಏನಿದೆ ಅದು ಸರಿಯಾಗಿ ಮಾಡ್ಲಿಕ್ಕೆ ಆಗಬೇಕು ಅಂತ ಇಲ್ಲ. ಸಡನ್ಲಿ ನಾವು ನಿಂತು ಕೂಡಲೇ ಏನಾಗುತ್ತೆ, ನಮಗೆ ತಲೆ ಚಕ್ರ ಬರುವಂಥ ಸಾಧ್ಯತೆ ಇದೆ, ನಾವು ಫೇಂಟ್ ಆಗುವಂಥ ಸಾಧ್ಯತೆ, ಅಂದರೆ ಎಚ್ಚರ ತಪ್ಪಿ ಬಿದ್ದು ಬೀಳುವಂಥ ಸಾಧ್ಯತೆ ಕೂಡ ಇದೆ. ಸೊ ನಮ್ಮ ಬಾಡಿಯಲ್ಲಿ ಆ ಫ್ಲೂಯಿಡ್ ಏನಿದೆ ಎಲ್ಲ ಏರಿಯಾಕ್ಕೂ, ನಮ್ಮ ಬ್ರೈನ್ ಇರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲ ಕಡೆ ಸಫಿಷಿಯೆಂಟ್ ಆಗಿ ಫ್ಲೂಯಿಡ್ ಸರ್ಕ್ಯುಲೇಷನ್ ಆಗಬೇಕು ಅಂದರೆ ನಾವು ಸಫಿಷಿಯೆಂಟ್ ಆಗಿ ನೀರು ಕುಡಿಲೇಬೇಕಾಗುತ್ತೆ. ಈಗ ನೀರು ನಾವು ಸಫಿಷಿಯೆಂಟ್ ಆಗಿ ಕುಡಿಲಿಲ್ಲ ಅಂದರೆ ನಮ್ಮ ಕಿಡ್ನೀಸ್ ಮೇಲೆ ಏನು ತೊಂದರೆ ಆಗುತ್ತೆ ಅಂತ ನೋಡೋಣ. ನಮಗೆ ಗೊತ್ತು, ನಮ್ಮ ಕಿಡ್ನೀಸ್ ಆರ್ ನಮ್ಮ ಎಕ್ಸ್ಕ್ರೀಟರಿ ಆರ್ಗನ್, ಅಂದರೆ ನಮ್ಮ ವಿಸರ್ಜನಾಂಗಗಳು. ನಮ್ಮ ಬಾಡಿಯಲ್ಲಿ ಇರುವಂಥ ಎಷ್ಟೋ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕುವಂಥ ಡ್ಯೂಟಿ ಇರೋದು ನಮ್ಮ ಕಿಡ್ನೀಸ್ಗೆ. ಸೊ ನಾವು ಎಷ್ಟೋ ಸಲ ನಮಗೆ ನೀರು ಸಫಿಷಿಯೆಂಟ್ ಆಗಿ ಕುಡಿಲಿಲ್ಲ ಅಂತ ನಮಗೆ ಗೊತ್ತಾಗೋದೇ ಹೇಗೆ, ನಾವು ಮೂತ್ರ ಮಾಡುವಾಗ, ಅದು ಮೂತ್ರ ವಿಸರ್ಜನೆ ಮಾಡುವಾಗ ಆ ಮೂತ್ರ ಏನಿದೆ ತುಂಬ ಡಾರ್ಕ್ ಆಗಿರುತ್ತೆ, ಸ್ವಲ್ಪ ಕೆಲವರಲ್ಲಿ ಸ್ವಲ್ಪ ಉರಿ ಕೂಡ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ, ಓಕೆ ನಾವು ಸಫಿಷಿಯೆಂಟ್ ಆಗಿ ನೀರು ಕುಡಿಲಿಲ್ಲ, ಬಿಕಾಸ್ ಮೂತ್ರ ಏನಿದೆ ತುಂಬ ಯೆಲ್ಲೋಯಿಶ್ ಆಗಿ ಹೋಗ್ತಾ ಇದೆ ಅಥವಾ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಹೋಗ್ತಾ ಇದೆ. ಸೊ ಇಮಿಡಿಯೇಟ್ಲಿ ನಾವು ಹೋಗಿ ಏನು ಮಾಡ್ತೀವಿ, ನೀರು ಚೆನ್ನಾಗಿ ಕುಡಿತೀವಿ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಡೇ ಟೈಮಲ್ಲಿ ನಮ್ಗೆ ಅನಿಸಲ್ಲ, ನಾವು ನೀರು ಕುಡಿಲಿಲ್ಲ ಅಂತ ಅನಿಸಲ್ಲ. ನಾವು ಮೂತ್ರ ವಿಸರ್ಜನೆ ಮಾಡುವಾಗ ಅಷ್ಟೇ ನಮ್ಗೆ ಗೊತ್ತಾಗಿರುತ್ತೆ, ಓ ಇಡೀ ದಿವಸ ನಾನು ಚೆನ್ನಾಗಿ ನೀರು ಕುಡಿಲಿಲ್ಲ ಅಂತ. ಸೊ ಅದಕ್ಕೆ ನಾನು ಹೇಳೋದು, ನಾವೊಂದು ಹ್ಯಾಬಿಟ್ ಡೆವಲಪ್ ಮಾಡ್ಕೋಬೇಕು. ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ನೀರು ಕುಡಿಯುವಂಥ ಅಭ್ಯಾಸವನ್ನು ನಾವು ಫಾಲೋ ಮಾಡಿದರೆ ಏನಾಗುತ್ತೆ, ಈ ಥರ ಸಮಸ್ಯೆಗಳು ಡೆವಲಪ್ ಆಗಲ್ಲ. ಸೊ ನಮ್ಮ ಕಿಡ್ನೀಸ್ ಮೂತ್ರ ಎಲಿಮಿನೇಟ್ ಮಾಡುವಾಗ ಏನಾಗುತ್ತೆ, ಅದರಲ್ಲಿ ಸೊಲ್ಯೂಟ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಕಿಡ್ನೀಸಿಗೆ ಬರೀ ಬಾಡಿಯಲ್ಲಿರುವಂಥ ವಾಟರ್ ರೆಗ್ಯುಲೇಷನ್ ಒಂದೇ ಅಲ್ಲ ಕೆಲಸ, ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಟಾಕ್ಸಿನ್ಸ್ ಇರುತ್ತೆ. ನಮಗೆ ಗೊತ್ತು, ಯೂರಿಯಾ, ಈ ಥರ ಟಾಕ್ಸಿನ್ಸ್ ಏನಿದೆ, ಕ್ರಿಯಾಟಿನಿನ್, ಇದನ್ನೆಲ್ಲ ನಾವು ಹೊರಗೆ ಹಾಕಬೇಕು ಅಂದರೆ ನಮ್ಮ ಕಿಡ್ನೀಸ್ ಏನಿದೆ ಅದು ಚೆನ್ನಾಗಿ ಕೆಲಸ ಮಾಡಲೇಬೇಕಾಗುತ್ತೆ. ಅದೇ ಥರ ನಮ್ಮ ಬಾಡಿಯಲ್ಲಿ ನಮ್ಮ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡಲಿಕ್ಕೂ ಕೂಡ ಮೇನ್ ರೋಲ್ ಇರೋದು ಯಾರಿಗೆ, ನಮ್ಮ ಕಿಡ್ನೀಸಿಗೆ. ಸೊ ಹಾಗಾಗಿ ನಾವು ಚೆನ್ನಾಗಿ ನೀರು ಕುಡಿಲಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಕಿಡ್ನೀಸಿಗೆ ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ ಆಗಬೇಕು ಅಂತಿಲ್ಲ. ಆ್ಯಂಡ್ ಹಾಗಾಗಿ ನಮಗೆ ಕಿಡ್ನಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಾವು ನೀರು ಕಡಿಮೆ ಕುಡಿದಷ್ಟು ನಮ್ಮ ಮೂತ್ರ ಜಾಸ್ತಿ ಕಾನ್ಸಂಟ್ರೇಟೆಡ್ ಆಗುತ್ತೆ. ಎಷ್ಟೋ ಜನರಲ್ಲಿ ಈ ಕಿಡ್ನಿ ಸ್ಟೋನ್ ಎಲ್ಲ ಬರಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು ಅಂದರೆ, ಅವರು ಸಫಿಷಿಯೆಂಟ್ ಆಗಿ ನೀರು ಕುಡಿಯಲ್ಲ. ಯಾಕಂದರೆ ಅದರಲ್ಲಿ ಇರುವಂಥ ಎಷ್ಟೋ ಸೊಲ್ಯೂಟ್ಸ್ ಏನಿದೆ ಅದು ಈಸಿಯಾಗಿ, ಅಂದರೆ ನಾವು ಜಾಸ್ತಿ ನೀರು ಕುಡಿದ್ರೆ ಏನಾಗುತ್ತೆ, ನಮ್ಮ ಮೂತ್ರದಲ್ಲಿರೋ ಮೂತ್ರ ತುಂಬ ಡೈಲ್ಯೂಟೆಡ್ ಆಗಿರುತ್ತೆ, ಈಸಿಯಾಗಿ ಅದರಲ್ಲಿರುವಂಥ ಟಾಕ್ಸಿನ್ಸ್ ಏನಿದೆ ಅದು ಹೊರಗೆ ಹಾಕ್ಲಿಕ್ಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಕಡಿಮೆ ನೀರು ಕುಡಿದ್ರೆ ಏನಾಗುತ್ತೆ, ಬಾಡಿ ಏನು ಮಾಡುತ್ತೆ, ಬಾಡಿ ಒಂದು ಸಿಗ್ನಲ್, ಅಂದರೆ ಬ್ರೈನ್ ಒಂದು ಸಿಗ್ನಲ್ ಕಳಿಸುತ್ತೆ, ಓ ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಇದೆ,
ಕಿಡ್ನೀಸಿಗೆ ಮೆಸೇಜ್ ಹೋಗುತ್ತೆ, ಅಂದರೆ ಆದಷ್ಟು ನೀರನ್ನು ಪ್ರಿಸರ್ವ್ ಮಾಡಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಕಡಿಮೆ ನೀರಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಟಾಕ್ಸಿನ್ಸು ಕಿಡ್ನಿಗೆ ಹೊರಗೆ ಹಾಕಬೇಕು ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ ಇದೆ, ನಾವು ADH ಅಂತ ಹೇಳ್ತೀವಿ, ಅಂದರೆ ಆ್ಯಂಟಿ ಡಯೂರಿಟಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದರದ್ದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದು ಪ್ರೊಡಕ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬಾಡಿ ಆದಷ್ಟು ನೀರನ್ನು ಪ್ರಿಸರ್ವ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಹೊರಗೆ ಹೋಗೋಕೆ ಏನಾಗುತ್ತೆ, ಅದು ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ನಮ್ಮ ಕಿಡ್ನಿಯಲ್ಲಿರುವಂಥ ಜೀವಕೋಶಗಳೇನಿದೆ, ನೆಫ್ರಾನ್ಸ್ ಏನಿದೆ, ಕಂಟಿನ್ಯೂಸ್ಲಿ ಈ ಥರ ತುಂಬ ಕಾನ್ಸಂಟ್ರೇಟೆಡ್ ಆಗಿರುವಂಥ ವಿಷಯಗಳಿಗೆ, ಅಂದರೆ ಫ್ಲೂಯಿಡ್ಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ನಮ್ಮ ಕಿಡ್ನಿ ಸೆಲ್ಸ್ಗೆ ಅದು ತುಂಬ ಕಾಂಪ್ಲಿಕೇಶನ್ಸ್, ಅಂದರೆ ಕಿಡ್ನಿ ಸೆಲ್ಸ್ಗೆ ಅಡ್ವರ್ಸ್ ಎಫೆಕ್ಟ್, ಅಂದರೆ ದುಷ್ಪರಿಣಾಮಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದರೆ ಕಿಡ್ನೀಸ್ಗೆ ಬೇಗ ಒತ್ತಡ ಆಗಿ ನಮಗೆ ತುಂಬ ದೊಡ್ಡ ಕಾಯಿಲೆಗಳು ಲೈಕ್ ಕಿಡ್ನಿ ಫೇಲ್ಯೂರ್ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಎಷ್ಟೋ ಜನರಲ್ಲಿ ಅಂದರೆ ಈ CKD ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್, ಈ ಥರ ಸಮಸ್ಯೆಗಳು ಬರಲಿಕ್ಕೆ ಈ ಕಡಿಮೆ ನೀರು ಕುಡಿಯೋದು ಕೂಡ ಒಂದು ಮೇನ್ ರೀಸನ್ ಇರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಚೆನ್ನಾಗಿ ನೀರು ಕುಡಿದ್ರೆ ಏನಾಗುತ್ತೆ, ನಮ್ಮ ಕಿಡ್ನೀಸ್ಗೆ ತುಂಬ ಈಸಿಯಾಗಿ ಫಂಕ್ಷನ್ ಮಾಡಲಿಕ್ಕಾಗುತ್ತೆ ಆ್ಯಂಡ್ ಆದಷ್ಟು ಆ ಟಾಕ್ಸಿನ್ಸನ್ನೆಲ್ಲ ಹೊರಗೆ ಹಾಕ್ಲಿಕ್ಕಾಗುತ್ತೆ. ಆ್ಯಂಡ್ ಈವನ್ ನಮ್ಮ ಬಾಡಿಯಲ್ಲಿ ಇರುವಂಥ ಈ ಇಲೆಕ್ಟ್ರೋಲೈಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ಕಿಡ್ನೀಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಂಡ್ ಇನ್ನು ನಾನು ಫಸ್ಟ್ ಹೇಳಿದ್ದೇನೆ, ಕೆಲವರಿಗೆ ಒಂದು ಹ್ಯಾಬಿಟ್ ಇದೆ, ತುಂಬ ಜಾಸ್ತಿ ನೀರು ಕುಡಿದು ಬಿಡ್ತಾರೆ. ಒಂದೇ ಸಲ 1-2 ಲೀಟರ್ ನೀರು ಕುಡಿತಾರೆ, ಅದಾದಮೇಲೆ ನೀರು ಕುಡಿಯೋದೇ ಇಲ್ಲ. ಅವರೇನು ಅನ್ಕೊಳ್ತಾರೆ, ಡೈಲಿ ಒಂದು 3-4 ಲೀಟರ್ ನೀರು ಕುಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ, ನಾವು ಒಂದೇ ಸಲ ಕುಡಿದು ಬಿಟ್ರೆ ಇಡೀ ದಿವಸ ನೀರು ಕುಡಿಯಿಲ್ಲ ಅಂದ್ರೆ ತೊಂದರೆ ಇಲ್ಲ ಅಂತ ಅನ್ಕೊಳ್ತಾರೆ. ಬಟ್ ಹಾಗಲ್ಲ, ನಾವು ತುಂಬ ಜಾಸ್ತಿ ನೀರು ಒಂದೇ ಸಲ ಕುಡಿದಾಗ ಏನಾಗುತ್ತೆ, ಅದು ನಮ್ಮ ಕಿಡ್ನೀಸ್ ಮೇಲೆ ಒತ್ತಡ ಕ್ರಿಯೇಟ್ ಮಾಡುತ್ತೆ. ಅಂದರೆ ಕಿಡ್ನಿಗೂ ಕೂಡ ಒಂದು ತಾಸಲ್ಲಿ ಒಂದು 1/2 ಲೀಟರ್ ಟು 1000 ml ಯೂರಿನ್ ತನಕ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಜಾಸ್ತಿ ನೀರಿನಾಂಶ ಇದೆ, ಅದು ಹೊರಗೆ ಹಾಕೋದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಬಾಡಿಯಲ್ಲಿರುವಂಥ ಎಷ್ಟೋ ಇಲೆಕ್ಟ್ರೋಲೈಟ್ಸ್ ಏನಿದೆ ಅದು ಇಂಬ್ಯಾಲೆನ್ಸ್ ಬರುವಂಥ ಸಾಧ್ಯತೆಗಳಿದೆ ತುಂಬ ಜಾಸ್ತಿ ನೀರು ಕುಡಿದು ಬಿಟ್ರೆ. ಸೊ ಹಾಗಾಗಿ ನೀರು ಕುಡಿಯುವಾಗ ನೀವು ನೋಡಬೇಕಾಗಿದೆ ಏನಂದರೆ, ಸಫಿಷಿಯೆಂಟ್ ಆಗಿರುವಷ್ಟೇ ನೀರು ಕುಡಿಬೇಕು, ತುಂಬ ಜಾಸ್ತಿ ಕುಡಿಬಾರ್ದು. ಇಡೀ ದಿವಸಕ್ಕೆ ನಾವು ಒಂದು 3 to 4 ಲೀಟರ್ಸ್ ನೀರು ಕುಡಿಲಿಕ್ಕಾದರೆ ತುಂಬ ಒಳ್ಳೆಯದು. ಆ್ಯಂಡ್ ಅಟ್ಲೀಸ್ಟ್ ಆಗಿಲ್ಲ ಅಂದರೆ ಜೆಂಟ್ಸ್ ಆದರೆ ಅಟ್ಲೀಸ್ಟ್ ಒಂದು 2.5 to 3 ಲೀಟರ್ಸ್ ನೀರು, ಆ್ಯಂಡ್ ಲೇಡೀಸ್ ಆದರೆ ಅಟ್ಲೀಸ್ಟ್ ಒಂದು 2 to 2.5 ಲೀಟರ್ಸ್ ನೀರಾದರೂ ರೆಗ್ಯುಲರ್ಲಿ ಕುಡಿದ್ರೆ ಏನಾಗುತ್ತೆ, ನಮ್ಮ ಕಿಡ್ನೀಸ್ಗೆ ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕಾಗುತ್ತೆ. ಕಂಟಿನ್ಯೂಸ್ ಆಗಿ ಈ ಥರ ಹೈ ಆಗಿರುವಂಥ ತುಂಬ ಕಾನ್ಸಂಟ್ರೇಟೆಡ್ ಆಗಿರುವಂಥ ಯೂರಿನಿಗೆ ಅದು ಎಕ್ಸ್ಪೋಸ್ ಆಗಲ್ಲ. ಸೊ ಕಿಡ್ನಿ ಫಂಕ್ಷನ್ಸ್ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ. ಕಿಡ್ನಿಯಲ್ಲಿರುವಂಥ ಜೀವಕೋಶಗಳಿಗೂ ಕೂಡ ಈಸಿಯಾಗಿ ಅದರ ಕೆಲಸ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಎಷ್ಟೋ ಜನರಲ್ಲಿ ನಾವು ಸ್ಕ್ಯಾನ್ ಮಾಡಿ ನೋಡುವಾಗೆಲ್ಲ ಡಾಕ್ಟರ್ ಹೇಳ್ತಾರೆ, ನಿಮಗೆ ಮೈಕ್ರೋಲಿಥಿಯಾಸಿಸ್ ಅಂದರೆ ಸಣ್ಣ ಸಣ್ಣ ಸ್ಟೋನ್ ಫಾರ್ಮೇಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅವರೆಲ್ಲ ಕೇಳುವಾಗಿರುವಂಥ ಅವರ ಕಾಮನ್ ಹ್ಯಾಬಿಟ್ ಅಂದರೆ ಅವರೆಲ್ಲ ಕಡಿಮೆ ನೀರು ಕುಡಿತಾರೆ. ಸೊ ಸಫಿಷಿಯೆಂಟ್ ಆಗಿ ನೀರು ಕುಡಿದಾಗ ಕಿಡ್ನಿಯಲ್ಲಿ ಆಗುವಂಥ ಈ ಥರ ಕ್ರಿಸ್ಟಲ್ಸ್ ಏನಿದೆ ಅಥವಾ ಈ ಥರ ವೇಸ್ಟ್ ಏನಿದೆ, ಯೂಶಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಅಥವಾ ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ಸೇ ಜಾಸ್ತಿ ಪ್ರೊಡ್ಯೂಸ್ ಆಗೋದು. ಇದನ್ನೆಲ್ಲ ಈಸಿಯಾಗಿ ಹೊರಗೆ ಹೋಗ್ಲಿಕ್ಕಾಗುತ್ತೆ. ಆ್ಯಂಡ್ ನಮ್ಮ ಬಾಡಿ ಕೂಡ ನಮ್ಮ ಈ ಸ್ಟೋನ್ ಫಾರ್ಮೇಷನ್ ಈ ಥರ ಸಮಸ್ಯೆಗಳಿಂದ ಕೂಡ ಜನರಿಗೆ ದೂರ ಇರಲಿಕ್ಕೆ ಸಾಧ್ಯ. ಇನ್ನು ನಾವು ಚೆನ್ನಾಗಿ ನೀರು ಕುಡಿದ್ರೆ ಮಾತ್ರ ನಮ್ಮ ಬ್ರೈನ್ ಫಂಕ್ಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಎಷ್ಟೋ ಜನರಲ್ಲಿ ಅವರೆಲ್ಲ ಹೇಳೋದು ನೀವು ಕೇಳಿರ್ತೀರ, ನನಗೆ ತುಂಬ ಸುಸ್ತಾಗುತ್ತೆ ಅಂತ ಹೇಳೋರಿದ್ದಾರೆ. ತುಂಬ ಸುಸ್ತಾಗುತ್ತೆ ಅಂತ ಹೇಳಿದ ಕೂಡಲೇ ನಾವೇನಾದರೂ ಮಲ್ಟಿವಿಟಮಿನ್ ಮಾತ್ರೆಗಳು ಕೊಟ್ಟರೆ ಅದು ಕಡಿಮೆ ಆಗಬೇಕು ಅಂತಿಲ್ಲ. ಅದಕ್ಕೊಂದು ಮುಖ್ಯ ಕಾರಣ ಕಡಿಮೆ ನೀರು ಕುಡಿಯೋದು ಕೂಡ ಇರ್ಬೋದು. ಸೊ ನೀರು ಚೆನ್ನಾಗಿ ಕುಡಿಲಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ತುಂಬ ಫೆಟ್ಟಿಗೆ ಅನಿಸುತ್ತೆ, ತುಂಬ ಸುಸ್ತು ಅನಿಸುತ್ತೆ, ನಮಗೆ ತಲೆನೋವು ಬರುವಂಥ ಸಾಧ್ಯತೆಗಳಿದೆ. ಇನ್ನು ಕೆಲವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ತುಂಬ ಅಲರ್ಟ್ ಆಗಿರ್ಲಿಕ್ಕಾಗಲ್ಲ. ಈ ಥರ ಸಮಸ್ಯೆಗಳು ತುಂಬ ಜನರಲ್ಲಿ ಕಂಡುಬರುತ್ತೆ. ಅದರದ್ದು ಮೇನ್ ಕಾರಣ ಅಂದರೆ ನಮ್ಮ ಬ್ರೈನ್ ಕೂಡ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರೋಷ್ಟು ಫ್ಲೂಯಿಡ್ ಬೇಕು. ಎಷ್ಟೋ ಜನರಿಗೆ ಅಂದರೆ ಈ ಟ್ರಾವೆಲ್ ಎಲ್ಲ ಮಾಡುವಾಗ ತುಂಬ ಟ್ರಾವೆಲ್ ಮಾಡಿ ಬಂದ ಕೂಡ ಅವರಿಗೆ ತುಂಬ ಸುಸ್ತಾಗಿರುತ್ತೆ. ಅದಕ್ಕೆ ಮೇನ್ ರೀಸನ್ ನಾವು ಕೇಳುವಾಗ ಆ ಟ್ರಾವೆಲಿಂಗಲ್ಲಿ ಅವರು ಏನು ನೀರೇ ಕುಡಿದಿರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರಿಗೆ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಇನ್ನು ನಾವು ಫಸ್ಟ್ ಹೇಳಿದ್ದೇನೆ, ನೀರು ಚೆನ್ನಾಗಿ ಕುಡಿದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಹೊರಗೆ ಹಾಕಲಿಕ್ಕೆ ಸಾಧ್ಯ. ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಲೆವೆಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬ್ರೈನ್ ಫಂಕ್ಷನ್ ಸರಿಯಾಗಲ್ಲ, ನಮಗೆ ತಲೆನೋವು ಬರುವಂಥ ಸಾಧ್ಯತೆ ಇದೆ, ನಮಗೆ ನಿದ್ರೆಹೀನತೆ ಬರುವಂಥ ಸಾಧ್ಯತೆ ಇದೆ, ಬೇರೆ ಬೇರೆ ಎಷ್ಟೋ ಅಂದರೆ ಈವನ್ ಎಲ್ಲ ಚೆನ್ನಾಗಿದ್ದರೂ ಕೂಡ ನಮಗೆ ಸುಸ್ತು ಅನಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವು ಸಲ ನೀವು ನೋಡಿರ್ತೀರ, ಅವರೇನೋ ಅಂದರೆ ನಾವು ಬಿಸಿಲಲ್ಲಿ ನಿಂತಾಗ ಅಥವಾ ಏನಾದರೂ ತುಂಬ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ ನಾವು ಸಫಿಷಿಯೆಂಟ್ ಆಗಿ ನೀರು ಕುಡಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಇನ್ನು ಕೆಲವರಿಗೆ ಡಯರಿಯಾ ಆದರೆ ಅಥವಾ ತುಂಬ ವಾಮಿಟಿಂಗ್ ಎಲ್ಲ ಆದರೂ ಕೂಡ ನಮ್ಮ ಬಾಡಿಯಲ್ಲಿ ಇಲೆಕ್ಟ್ರೋಲೈಟು ಮತ್ತು ಫ್ಲೂಯಿಡ್ ಲೆವೆಲ್ ಸರಿಯಾಗಿ ಬ್ಯಾಲೆನ್ಸ್ ಆಗಲ್ಲ. ಅಂಥ ಪೇಷಂಟ್ಸಲ್ಲಿ ಏನಾಗುತ್ತೆ, ಅವರಿಗೆ ಸಿಂಕೋಪ್ ಅಂದರೆ ಸಡನ್ ಆಗಿ ತಲೆ ಚಕ್ರ ಬಂದು ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರುತ್ತೆ. ಸೊ ಅದರ ಅರ್ಥ ಏನು, ನಮ್ಮ ಬ್ರೈನಿಗೆ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೂ ಕೂಡ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರುವಷ್ಟು ನೀರು ಇರಲೇಬೇಕು. ಯೂಶಲಿ ಏನು ಮಾಡುತ್ತೆ, ಬಾಡಿ ಏನು ಮಾಡುತ್ತೆ, ನಮ್ಮ ಬ್ರೈನಲ್ಲಿ ಇರುವಂಥ ಆ ಫ್ಲೂಯಿಡನ್ನು ಕಡಿಮೆ ಆಗಲಿಕ್ಕೆ ಕೊಡಲ್ಲ. ನಮ್ಮ ಬಾಡಿ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡುವಂಥ ಒಂದು ಆರ್ಗನ್ ಅಲ್ವಾ ನಮ್ಮ ಮೆದುಳು ಅಂದರೆ. ಸೊ ಅದಕ್ಕೆ ಆದಷ್ಟು ಎಲ್ಲದು ಅದಕ್ಕಿರುವಂಥ ರಕ್ತ ಸಂಚಾರ, ಅದಕ್ಕಿರುವಂಥ ನ್ಯೂಟ್ರಿಯನ್ ಸಪ್ಲೈ ಎಲ್ಲ ಇಂಟ್ಯಾಕ್ಟ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ನಮ್ಮ ಪ್ರಾಕ್ಟೀಸಿಂದ ನಾವು ನೀರು ಕುಡಿಯೋದೇ ಇಲ್ಲ, ಅಥವಾ ನಮಗೆ ಏನಾದರೂ ಲೂಸ್ ಮೋಷನ್ ಆದರೆ ಅಥವಾ ನಮಗೆ ವಾಮಿಟಿಂಗ್ ಡೈರಿ ಎಲ್ಲ ಆದರೂ ನಾವು ಏನು ನೀರೇ ಕುಡಿಯಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಬಾಡಿಗೂ ಕೂಡ ಆ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಬ್ರೈನಿಗೂ ಕೂಡ ಸರಿಯಾಗಿ ಫಂಕ್ಷನ್ ಆಗಲಿಕ್ಕೆ ಆಗಬೇಕು ಅಂತಿಲ್ಲ. ಸೊ ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಬೇಕು, ನಮ್ಮ ಅಲರ್ಟ್ನೆಸ್ ಇಂಪ್ರೂವ್ ಆಗಬೇಕು, ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಇದ್ದರೆ ನಾವು ಚೆನ್ನಾಗಿ ನೀರು ಕುಡಿಲೇಬೇಕಾಗತ್ತೆ.
ನೆಕ್ಸ್ಟ್ ನಮ್ಮ ಜೀರ್ಣಾಂಗ ವ್ಯೂಹದ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ನಮಗೆ ಗೊತ್ತು, ನಮ್ಮ ಬಾಯಿಂದ ನಾವು ಹಿಡಿದು ನೋಡಿದರೆ ಎಲ್ಲ ಕಡೆ ನೀರೇ ಇದೆ. ಮ್ಯಾಕ್ಸಿಮಮ್ ನೀರಿನಂಶ ಇದ್ರೆ ಮಾತ್ರ ನಮ್ಮ ಡೈಜೆಷನ್ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಎಷ್ಟೋ ಜನ ಏನು ಮಾಡ್ತಾರೆ, ಊಟ ಮಾಡುವಾಗ ತುಂಬ ಜಾಸ್ತಿ ನೀರು ಕುಡಿದು ಬಿಡ್ತಾರೆ. ಸೊ ಬಟ್ ಅದೊಂದು ಒಳ್ಳೆ ಪ್ರಾಕ್ಟೀಸ್ ಅಂತ ಹೇಳಲ್ಲ, ಅದು ಸೈಂಟಿಫಿಕಲಿ ಏನು ಅದು ಕೆಟ್ಟದ್ದು ಅಂತ ಪ್ರೂವ್ ಆಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ತುಂಬ ಜಾಸ್ತಿ ನೀರು ಕುಡಿದಾಗ ಏನಾಗುತ್ತೆ, ನಮ್ಮ ಡೈಜೆಷನ್ ಸರಿಯಾಗಿ ಆಗಬೇಕು ಅಂತಿಲ್ಲ. ಬಟ್ ನಾವೇನು ಮಾಡಬೇಕು, ರೆಗ್ಯುಲರ್ ಇಂಟರ್ವಲ್ಸಲ್ಲಿ ನೀರು ಕುಡಿದ್ರೆ ನಮ್ಮ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಡೈಜೆಷನ್ ನಮಗೆ ಗೊತ್ತು, ನಮಗೆ ಡೈಜೆಷನ್ ಸ್ಟಾರ್ಟ್ ಆಗೋದು ನಮ್ಮ ಬಾಯಲ್ಲಿರುವಂಥ ಟೈಲಿನ್ ಅಂತ ಹೇಳ್ತೀವಿ. ಸೊ ನಮ್ಮ ಬಾಯಲ್ಲಿರುವಂಥ ಸಲೈವ ಏನಿದೆ ಅದು ಸರಿಯಾಗಿ ಪ್ರೊಡ್ಯೂಸ್ ಆದ್ರೆ ಮಾತ್ರ ನಮ್ಮ ಬಾಯಿಂದನೇ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ನೀರು ಚೆನ್ನಾಗಿ ಕುಡಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಡ್ರೈ ಮೌತ್ ಇರುತ್ತೆ, ನಮ್ಮ ಸಲೈವ ಪ್ರೊಡಕ್ಷನ್ ಚೆನ್ನಾಗಾಗಲ್ಲ, ನಮ್ಮ ಡೈಜೆಷನ್ ಅಲ್ಲೇ ಹಾಳಾಗಿರುತ್ತೆ. ಇದಾದ್ಮೇಲೆ ನಮಗೆ ಗೊತ್ತು, ನಮ್ಮ ಇಡೀ GI ಟ್ರ್ಯಾಕ್ಟ್ ಏನಿದೆ ಅದರಲ್ಲಿ ನೀರಿನಂಶ ತುಂಬ ಜಾಸ್ತಿ ಇದೆ. ಅಲ್ಲಿರುವಂಥ ಮ್ಯೂಕೋಸ ಇರ್ಬೋದು, ಅದರಲ್ಲೆಲ್ಲ ನೀರಿನಂಶ ಜಾಸ್ತಿ ಇದೆ. ಸೊ ನಮ್ಮ ಆ ನೀರಿನಂಶ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ. ನಾವು ತಗೊಂಡಿರುವಂಥ ಆಹಾರ ಏನಿದೆ ನಮ್ಮ ಫುಡ್ ಪೈಪಲ್ಲಿ ಸರಿಯಾಗಿ ಕೆಳಗೆ ಹೋಗಬೇಕು, ನಮ್ಮ ಲೈಕ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಸರಿಯಾಗಬೇಕು. ಅದಾದಮೇಲೆ ಅದು ದೊಡ್ಡ ಕೆಳಗೆ ಹೋದ್ಮೇಲೆ ಅಲ್ಲಿರುವಂಥ ಬವಲ್ ಮೂವ್ಮೆಂಟ್ಸು ಸರಿಯಾಗಬೇಕು ಅಂದರೆ ನಾವು ನೀರು ಸಫಿಷಿಯೆಂಟ್ ಆಗಿ ಕುಡಿಲೇಬೇಕು. ಎಷ್ಟೋ ಜನರಲ್ಲಿ ಡೈಜೆಷನ್ ಹಾಳಾಗ್ಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ಕೂಡ ಏನು, ನಾವು ಸಫಿಷಿಯೆಂಟ್ ಆಗಿ ನೀರು ಕುಡಿಯಲ್ಲ. ನಮ್ಮ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ಇರ್ಬೋದು, ನಮ್ಮ ಸ್ಟಮಕಲ್ಲಿರುವ ಆ್ಯಸಿಡ್ ಇರ್ಬೋದು, ಇದರದೆಲ್ಲ ಒಂದು ಮೇನ್ ಕಂಟೆಂಟ್ ಯಾವುದು, ನಾವು ನೀರು. ಸೊ ನೀರು ಸಫಿಷಿಯೆಂಟ್ ಆಗಿ ಕುಡಿಲ್ಲ ಅಂದರೆ ಏನಾಗುತ್ತೆ, ಈ ಥರ ಎನ್ಸೈಮ್ಸು, ಈ ಥರ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಸರಿಯಾಗಿ ಪ್ರೊಡ್ಯೂಸ್ ಆಗಲ್ಲ. ಸೊ ನಮ್ಮ ಡೈಜೆಷನ್ ಹಿಂಟರ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ನಮ್ಮ ಎಷ್ಟೋ ಜನರಲ್ಲಿ ಕಾಣುವಂಥ ಒಂದು ಸಮಸ್ಯೆ ಏನು ಅಂದರೆ, ನೀರು ಯಾರು ಚೆನ್ನಾಗಿ ಕುಡಿಯಲ್ಲೋ ಅವರಿಗೆ ಮಲಬದ್ಧತೆ ಸಮಸ್ಯೆ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಸ್ಟೂಲ್ ಏನಿದೆ ತುಂಬ ಹಾರ್ಡ್ ಆಗಿರುತ್ತೆ ಆ್ಯಂಡ್ ಅದು ಈಸಿಯಾಗಿ ಪಾಸ್ ಕೂಡ ಆಗಲ್ಲ. ಸೊ ಅವರು ಸಫಿಷಿಯೆಂಟ್ ಆಗಿ ನೀರು ಕುಡಿದಾಗ ಏನಾಗುತ್ತೆ, ಆ ಮಲ ಏನಿದೆ ಅದು ತುಂಬ ಸಾಫ್ಟ್ ಆಗಿ ಮತ್ತು ಈಸಿಯಾಗಿ ಪಾಸ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಮಲಬದ್ಧತೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ ಕೂಡ ಅವ್ರು ಏನು ಮಾಡ್ತಾರೆ, ತುಂಬ ನಾರಿನಾಂಶ ಇರುವಂಥ ಆಹಾರಗಳು ತಗೊಳ್ತಾರೆ. ಬರೀ ನಾರಿನಾಂಶ ಇರುವಂಥ ಆಹಾರ ತಗೊಂಡ್ರೆ ಅಷ್ಟೇ ಆಗಲ್ಲ, ನಾವು ಸಫಿಷಿಯೆಂಟ್ ಆಗಿರುವಷ್ಟು ನೀರು ಕುಡಿಯಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಸ್ಟೂಲ್ ಏನಿದೆ ಅಥವಾ ಮಲ ಏನಿದೆ ಅದು ತುಂಬ ಹಾರ್ಡ್ ಆಗುತ್ತೆ. ಯಾಕೆಂದರೆ ನಮ್ಮ ಬಾಡಿ ಏನು ಮಾಡುತ್ತೆ, ಬಾಡಿ ಟ್ರೈ ಮಾಡುತ್ತೆ ಎಲ್ಲದರಲ್ಲೂ ಇರುವಂಥ ನೀರನ್ನು ಪ್ರಿಸರ್ವ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಮಲ ಕೂಡ ತುಂಬ ಹಾರ್ಡ್ ಆಗಿರುತ್ತೆ, ಅದು ಈಸಿಯಾಗಿ ಹೊರಗೆ ಹೋಗೋದಿಲ್ಲ. ಆವಾಗ ಏನಾಗುತ್ತೆ, ಆ ಮಲದಲ್ಲಿರುವಂಥ ಟಾಕ್ಸಿನ್ಸು ಮತ್ತೆ ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿ ಅಂದರೆ ಬಾಡಿಗೆ ಅಬ್ಸರ್ವ್ ಆಗಿ ನಮಗೆ ಬೇರೆ ಬೇರೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ನಾವು ಹೇಳ್ತೀವಿ ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದರೆ ಮೋಷನ್ ಸರಿಯಾಗಿ ಹೋದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿಸಿಟಿ ಕಡಿಮೆ ಆಗುತ್ತೆ, ನಮಗೆ ಹೆಲ್ತಿಯಾಗಿ ಮತ್ತು ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯ. ಸೊ ನಮ್ಮ ಡೈಜೆಷನ್ ಸರಿಯಾಗಿ ಆಗಬೇಕು ಅಂದ್ರೂ ಕೂಡ ನಾವು ಸಫಿಷಿಯೆಂಟ್ ಆಗಿರುವಷ್ಟು ನೀರು ಕುಡಿಲೇಬೇಕು. ಇನ್ನು ನಮ್ಮ ಥರ್ಮೋ ರೆಗ್ಯುಲೇಷನ್ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಹೀಟನ್ನು ಬಾಡಿಗೆ ಎಲಿಮಿನೇಟ್ ಮಾಡಬೇಕು ಅಂತಿದ್ರೂ ಕೂಡ ನೀರು ಸಫಿಷಿಯೆಂಟ್ ಆಗಿ ಕುಡಿಲೇಬೇಕು. ನಮಗೆ ಗೊತ್ತು, ನಮ್ಮ ಬಾಡಿ ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಬೆವರಾಗುತ್ತೆ. ಸೊ ಬೆವರು ಬಂದಾಗ ಏನಾಗುತ್ತೆ, ಬೆವರು ಡ್ರೈ ಆಗಲಿಕ್ಕೆ ನಮ್ಮ ಬಾಡಿ ಒಳಗಿರುವಂಥ ಹೀಟನ್ನು ಅದು ಅಬ್ಸರ್ವ್ ಮಾಡಿ ಅದು ಇವ್ಯಾಪರೈಸ್ ಆಗುತ್ತೆ. ಬಟ್ ನಾವು ಸಫಿಷಿಯೆಂಟ್ ಆಗಿ ನೀರು ಕುಡಿಲ್ಲ ಅಂದರೆ ಏನಾಗುತ್ತೆ, ನಮಗೆ ತುಂಬ ಜಾಸ್ತಿ ಚೆನ್ನಾಗಿ ಬೆವರು ಪ್ರೊಡಕ್ಷನ್ ಆಗಲ್ಲ. ಅದು ನಮ್ಮ ಬಾಡಿ ಒಳಗಡೆ ಏನು ಮಾಡುತ್ತೆ, ನಮ್ಮ ಹೀಟನ್ನು ಜಾಸ್ತಿ ಮಾಡುತ್ತೆ. ಸೊ ನಮ್ಮ ಬಾಡಿಗೆ ಸರಿಯಾಗಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡಬೇಕು ಅಂದಿದ್ರು ಕೂಡ ನಾವು ಚೆನ್ನಾಗಿ ನೀರು ಕುಡಿಬೇಕು. ಅದಕ್ಕೆ ನಾವು ಹೇಳ್ತೀವಿ, ಈವನ್ ಜ್ವರ ಎಲ್ಲ ಬಂದಾಗ ನಾವು ಚೆನ್ನಾಗಿ ನೀರು ಕುಡಿಲ್ಲ ಅಂದರೆ ಏನಾಗುತ್ತೆ, ಅದು ಮತ್ತೆ ಕಾಂಪ್ಲಿಕೇಶನ್ಸ್ಗೆ ಕಾರಣ ಆಗುತ್ತೆ. ಸೊ ಓವರಾಲ್ ನಾವು ನೋಡಿದರೆ ನಮ್ಮ ಬಾಡಿ ಚೆನ್ನಾಗಿ ಫಂಕ್ಷನ್ ಆಗಬೇಕು, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳು ಕೂಡ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಚೆನ್ನಾಗಿ ನೀರು ಕುಡಿಲೇಬೇಕು. ಈವನ್ ನೀರು ಚೆನ್ನಾಗಿ ಕುಡಿಲ್ಲ ಅಂದರೆ ನಮ್ಮ ಕೂದಲು ಉದುರುವಿಕೆ ಕೂಡ ಬರ್ಬೋದು. ಬಿಕಾಸ್ ಅಲ್ಲಿ ಇರುವಂಥ ಜೀವಕೋಶಗಳಿಗೂ ಕೂಡ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ನೀರು ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ರೆಗ್ಯುಲರ್ ಇಂಟರ್ವಲ್ಸಲ್ಲಿ ನೀರು ಕುಡಿಯುವಂಥ ಒಂದು ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಬೇಕು. ಒಂದೇ ಸಲ ಎದ್ದು 2-3 ಲೀಟರ್ ನೀರು ಕುಡಿಯೋದು ಬಿಟ್ಟು ಪ್ರತಿ ತಾಸಿಗೆ ಎದ್ದು ಕೂಡಲೇ 1 or 2 ಗ್ಲಾಸಸ್ ವಾಟರ್ ಕುಡಿಯೋದು ತುಂಬ ಒಳ್ಳೆಯದು. ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಸ್ಟಮಕಲ್ಲಿ, ನಮ್ಮ ಫುಡ್ ಪೈಪಲ್ಲಿ ಇರುವಂಥ ಅನ್ಡೈಜೆಸ್ಟ್ ಆಗಿರುವಂಥ ಫುಡ್ಡನ್ನು ಹೊರಗೆ ಹಾಕ್ಲಿಕ್ಕೆಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದು ಬಿಟ್ಟು ನಾವು ನೀರು ಕುಡಿಲೇ ಇಲ್ಲ ಅಂದರೆ ಏನಾಗುತ್ತೆ, ನಮಗೆ ಈ ಥರ ಸಮಸ್ಯೆಗಳೆಲ್ಲ ಬರುವಂಥ ಸಾಧ್ಯತೆ ಇದೆ. ಸೊ ನೀವೆಲ್ಲ ಏನು ಮಾಡಬೇಕು ಅಂದರೆ ಪ್ರತಿ ತಾಸಿಗೂ 1 ಗ್ಲಾಸ್ ನೀರು ಕುಡಿಯುವಂಥ ಒಂದು ಹ್ಯಾಬಿಟನ್ನು ನೀವು ಡೆವಲಪ್ ಮಾಡಿ. ಮೇ ಬಿ ರಾತ್ರಿ ಆಫ್ಟರ್ 6 o'clock or 7 o'clock ಆದಮೇಲೆ ಜಾಸ್ತಿ ನೀರು ಕುಡಿಬೇಡಿ. ಬಿಕಾಸ್ ಅವಾಗ ನಮ್ಮ ನಿದ್ರೆ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದೆ. ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂದರೆ ನಮ್ಮ ನಿದ್ರೆ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಅದು ಬಿಟ್ಟು ನಮ್ಮ ವರ್ಕಿಂಗ್ ಅವರ್ಸ್ ಆದರೂ ಕೂಡ ನಾವು ಏನು ಮಾಡಬೇಕು, ಪ್ರತಿ ತಾಸಿಗೂ 1 ಗ್ಲಾಸ್ ನೀರು ಕುಡಿದ್ರೆ ಆಲ್ಮೋಸ್ಟ್ ನಮಗೆ ಇಡೀ ದಿವಸಕ್ಕೆ ನಾವು ನೋಡಿದರೆ ಒಂದು 3 to 4 ಲೀಟರ್ಸ್ ನೀರು ನಾವು ಕುಡಿದಿರ್ತೀವಿ. ಅದು ನಮ್ಮ ಬಾಡಿಗೆ ಚೆನ್ನಾಗಿ ಫಂಕ್ಷನ್ ಆಗಲಿಕ್ಕೆ, ನಮಗೆ ತುಂಬ ಆ್ಯಕ್ಟಿವ್ ಆಗಿರಲಿಕ್ಕೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳದ್ದು ಹೆಲ್ತ್ ರಿಟೈನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.